ನಮಗೆ ಅನ್ಯಾಯ ಮಾಡಲಿಕ್ಕೆ ಅವ್ರ ಕೈ ಎತ್ತಿಕೊಂಡಿದ್ದಾರೆ. ಹಗಲು ರಾತ್ರಿ ಅನ್ನದೇ ಈ ಗೊಂಡ ಸಮಾಜಕ್ಕೆ, ಈ ಕುರುಬ ಸಮಾಜಕ್ಕೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಅಂತಕ್ಕಂಥದ್ದು. ಬರೀ ನಮ್ ಓಟ್ ತಗೋತಾರ, ರಾಜ್ಯಸಭೆದಾಗ ಕುಂದಿರ್ತಾರ, ನಮ್ ಓಟ್ ತಗೋತಾರ, ಲೋಕಸಭೆದಾಗ ಕುಂದಿರ್ತಾರ, ನಮ್ ಓಟ್ ತಗೋತಾರ, ವಿಧಾನಸಭೆದಾಗ ಕುಂದಿರ್ತಾರ. ಇವರಿಗೆಲ್ಲರಿಗೂ ತಕ್ಕ ಪಾಠ ಕಲಿಸುವಂತ ಸಮಯ ಈಗ ಬಂದಿದೆ ಬಂಧುಗಳೇ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಇವತ್ತೇನು 2013ರಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಒಪ್ಪಿಗೆ ಮೇರೆಗೆ ಏನ್ ಲೋಕಸಭೆಗೆ ಹೋಯ್ತು ಫೈಲು, ಆ ಲೋಕಸಭೆಗೆ ಹೋದಂತ ಸಂದರ್ಭದಲ್ಲಿ 2013ರಿಂದ 2024ರವರೆಗೆ ಸುಮಾರು 10 ವರ್ಷಗಳ ಕಾಲ ಇವತ್ತು ಕೇಂದ್ರದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ ಬಂಧುಗಳೇ. ಈ ಅನ್ಯಾಯವನ್ನು ಖಂಡಿಸಲಿಕ್ಕೆ ಪೂಜ್ಯರ ನಿರ್ದೇಶನ ಏನ್ ಮಾಡಿದ್ರು ಅಂತಂದ್ರೆ, ಪ್ರತಿ ತಾಲೂಕಿನ ಮುಖಾಂತರ, ತಾಲೂಕು ದಂಡಾಧಿಕಾರಿಗಳ ಮುಖಾಂತರ, ತಾಲೂಕು ತಹಸೀಲ್ದಾರರ ಮುಖಾಂತರ ಸಂಘದ ವತಿಯಿಂದ ಮನವಿ ಮಾಡೋಣ, ಪ್ರತಿಭಟನೆ ಮಾಡೋಣ ಅಂತಕ್ಕಂಥ ಆದೇಶದ ಮೇರೆಗೆ ಕಲಬುರಗಿ